ಇನ್ನು ಇದೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಆಂಬ್ಯುಲೆನ್ಸ್ನಲ್ಲಿ ಬಂದು ಬರೆದಿದ್ದಂತಹ ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಕುಸುಮಾ ಎಂಬುವರು ಪಾಸ್ ಆಗಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡಿದ್ರು, ಆಸ್ಪತ್ರೆಗೆ ದಾಖಲಾಗಿದ್ರು. ಸ್ಟ್ರೆಚರ್ನಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಬಂದು ಪರೀಕ್ಷೆಯನ್ನು ಬರೆದಿದ್ರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಚಿನ್ನನಾಗನಹಳ್ಳಿ ನಿವಾಸಿ. ಸದ್ಯ ಬೆಂಗಳೂರಿನ ವೈಟ್ ಫೀಲ್ಡ್ ಹಾಸ್ಟೆಲ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. 625ಕ್ಕೆ 374 ಅಂಕಗಳನ್ನು ವಿದ್ಯಾರ್ಥಿನಿ ಪಡ್ಕೊಂಡಿದ್ದಾರೆ ಕುಸುಮಾ ಅವರು. ಇನ್ನು ವಿದ್ಯಾರ್ಥಿನಿಗೆ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ನೆರವಾಗಿದ್ರು. ಆಕೆಯ ಭವಿಷ್ಯ ಉಜ್ವಲ ಆಗಬೇಕು, ಈ ಆಕ್ಸಿಡೆಂಟ್ನಿಂದಾಗಿ ಯಾವುದೇ ಸಮಸ್ಯೆಗಳು ಎದುರಾಗಬಾರದು ಅಂತ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ನೆರವಾಗಿದ್ರು. ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಬಾಲಕಿಗೆ ನೆರವಾಗಿದ್ರು. ಕುಸುಮಾ ಸಾಧನೆಗೆ ಕೋಲಾರದ ಸಾರ್ವಜನಿಕರು ಇದೀಗ ಪ್ರಶಂಸೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಚಿನ್ನನಾಗನಹಳ್ಳಿಯ ವಿದ್ಯಾರ್ಥಿನಿ. ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ನಲ್ಲಿ ವಿದ್ಯಾರ್ಥಿನಿ ಗಾಯಗೊಂಡಿದ್ರು. ಇದೇ ವೇಳೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಆದರೆ ಬಾಲಕಿ ಕುಸುಮಾ ಈ ಆಕ್ಸಿಡೆಂಟ್ಗೆ ಹೆದರದೆ, ಬೆದರದೆ, ಕುಗ್ಗದೆ ಸ್ಟ್ರೆಚರ್ ಮೇಲೆ ಮಲಗಿ ಆಂಬ್ಯುಲೆನ್ಸ್ನಲ್ಲಿ ಬಂದು ಪರೀಕ್ಷೆಯನ್ನು ಎದುರಿಸಿದ್ರು. ಪರೀಕ್ಷೆಯಲ್ಲಿ ಗೆದ್ದು ಬೀಗದ್ರು. ಜೊತೆಗೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ಒಂದು ಸಂಪೂರ್ಣ ಕೆಜಿಎಫ್ ಹತ್ರ ಒಂದು ಹಳ್ಳಿನಲ್ಲಿ ಒಬ್ಬಳು ಹುಡುಗಿ ಕುಸುಮ ಅಂತ, 16 ವರ್ಷದ ಹುಡುಗಿ, ಅಪಘಾತವೊಂದರಲ್ಲಿ ತನ್ನ ಒಂದು ಸಂಪೂರ್ಣ ಕಾಲು ಕಳ್ಕೊಂಡ್ರು ಕೂಡ ಆ್ಯಂಬ್ಯುಲೆನ್ಸಲ್ಲಿ ಹೋಗಿ SLC ಎಕ್ಸಾಮ್ ಬರೆದಿದ್ದು ಇಡೀ ರಾಜ್ಯದಲ್ಲಿ ಅದೊಂದು ಸುದ್ದಿ ಆಗಿತ್ತು. ನಾವು ಅವ್ರ ಮನೆಗೆ ಹೋಗಿ ಆ ಹುಡುಗಿ ಜೊತೆ ಮಾತಾಡಿ ಆ ಹುಡುಗಿಗೆ ಧೈರ್ಯ ತುಂಬಿ, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋಂಗೆ ಒಂದು ಕಾಲಿನ ಅಂದರೆ ಕೃತಕ ಕಾಲು, ಆರ್ಟಿಫಿಷಿಯಲ್ ಲೆಗ್, ಅದ್ರ ವ್ಯವಸ್ಥೆ ಮಾಡ್ತೀನಿ ಅಂತ ಧೈರ್ಯ ತುಂಬಿ ಬಂದಿದ್ದೆ ನಾನು. ಪಾಪ ಅವರಪ್ಪ ಸಣ್ಣ ಕೃಷಿಕ. ಆ ಹುಡುಗಿದು ಕಾಲ್ದು ಇದಾದಾಗ, ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸುಮಾರು 50 ಲಕ್ಷದಷ್ಟು ಹಣನ ಅವನು ಖರ್ಚು ಮಾಡಿಬಿಟ್ಟಿದ್ದ. ತನ್ನ ಒಬ್ಬಳೇ ಇರೋದು ಮಗಳು ಚೆನ್ನಾಗಿ ಸಾಕಬೇಕು ಅಂತ. ಈಗ ನಿನ್ನೆ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಗೌತಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.